ನಮಸ್ತೆ ಫ್ರೆಂಡ್ಸ್. ಒಂದು ಊರಲ್ಲಿ ಒಬ್ಬ ಗುಣಪಾಲ ಅಂತಕ್ಕಂಥ ಒಬ್ಬ ಯುವಕ ಇದ್ದ. ಆತ ಗುರುಕುಲದ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಅಂದರೆ ಉದ್ಯೋಗಕ್ಕಾಗಿ ಹಲವಾರು ಜನರ ಬಳಿ ಅವನು ಹೋದ. ವಿದ್ಯಾಭ್ಯಾಸ ಮುಗಿದ ನಂತರ ಇನ್ನೇನು ಉದ್ಯೋಗ ಹುಡುಕ್ಬೇಕಲ್ವಾ. ಹೀಗೆ ಅವರೆಲ್ಲರೂ ಒಂದಿಲ್ಲೊಂದು ಕಾರಣಗಳನ್ನು ಹೇಳಿ ಅವನನ್ನು ಬಂದ ದಾರಿಯಲ್ಲಿ ಹಾಗೆ ಹಿಂದೆ ಕಳಿಸ್ಬಿಡ್ತಾಯಿದ್ರು. ಗುಣಪಾಲನಿಗೆ ಜೀವನ ಸಾಗಿಸಲು ತುಂಬ ಕಷ್ಟ ಆಗ್ತಾಯಿತ್ತು. ಕೆಲವರು ಮಂದಿ ಸಾಹುಕಾರರ ಬಳಿ ಹೋಗಿ, ನನಗೆ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಸ್ವಲ್ಪ ಹಣ ಇದ್ದರೆ ಕೊಡ್ತೀರಾ ಅಂತ ಕೇಳ್ತಾನೆ. ಆದರೆ ಸಾಹುಕಾರರು ಕೂಡ ಗುಣಪಾಲನಿಗೆ ಏನು ಹೇಳ್ತಾ ಇದ್ರು ಅಂತಂದರೆ, ಸಾಲ ಕೊಡ್ತಾ ಇರಲಿಲ್ಲ, ನಿನ್ನ ಬಳಿ ಒತ್ತೆ ಇಡೋದಕ್ಕೆ ಏನಾದರೂ ಚಿನ್ನ ಇದ್ದರೆ ಅಥವಾ ಇನ್ನೇನಾದರೂ ಅಮೂಲ್ಯವಾದ ವಸ್ತುಗಳಿದ್ರೆ ತಂದು ಕೊಡು, ಸುಮ್ಮನೆ ಹಣ ಕೊಡೋದಕ್ಕೆ ಆಗಲ್ಲ, ನಮ್ಮಲ್ಲಿ ಇಲ್ಲ ಅಂಥೇಳಿ ಅವನಿಗೆ ಹೇಳಿ ಕಳಿಸ್ತಾ ಇರ್ತಾರೆ. ಹೀಗೆ ಜೀವನ ಸಾಗಿಸೋದು ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ. ಉಪವಾಸದಿಂದ ಹೊಟ್ಟೆ ಚುರು ಅಂತ ಇರುತ್ತೆ ಅವನಿಗೆ. ಗುಣಪಾಲನಿಗೆ ಈ ಬದುಕು ಬೇಡ ಅನಿಸ್ಬಿಟ್ಟಿರುತ್ತೆ. ಏನಾದರೂ ಮಾಡಿ ನನ್ನ ಈ ಜೀವನನ ಅಂತ್ಯ ಮಾಡ್ಕೋಬೇಕು ಅಂಥೇಳಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ನೇರವಾಗಿ ಅಲ್ಲಿಂದ ಹೋಗ್ಬಿಟ್ಟ ನದಿಗೆ. ಹೋಗಿ ಆ ಹೊತ್ತಿಗೆ ಅದೇ ದಾರಿಯಲ್ಲಿ ಒಬ್ಬ ವ್ಯಾಪಾರಿ ಒಂಟೆ ಮೇಲೆ ಖರ್ಜೂರ ಮತ್ತು ಕಬ್ಬಿನ ಜಲ್ಲೆಗಳನ್ನು ತುಂಬಿಕೊಂಡು, ಒಬ್ಬ ವ್ಯಾಪಾರಿ ಗಂಟುಗಳನ್ನು ಹೇರ್ಕೊಂಡು ಒಂಟೆ ಮೇಲೆ ನಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಯುವಕನೊಬ್ಬ ನೀರಿಗೆ ಹಾರಿ ಪ್ರಾಣ ಕಳ್ಕೊಳ್ತಾ ಇದ್ದಾನೆ ಅಂತ ಅವನಿಗೆ ಅನಿಸುತ್ತೆ. ಓಡಿ ಬಂದು ಅವನೇನು ಮಾಡ್ತಾನೆ, ಆ ಗುಣಪಾಲನ ಕೈಯನ್ನು ಹಿಡ್ಕೊಂಡು ಅವನನ್ನು ತಡಿತಾನೆ. ಯಾಕೆ ಸುಮ್ಮನೆ ಸಾಯ್ತಾ ಇದೆಯಪ್ಪ ಅಂತ ಕೇಳ್ತಾನೆ. ಅದಕ್ಕೆ, ಸಾಯದೆ ಇನ್ನೇನು ಮಾಡಲಿ ಹೇಳ್ರಿ, ನಾನೊಬ್ಬ ದಟ್ಟ ದರಿದ್ರ ವ್ಯಕ್ತಿ, ನನ್ನ ಹತ್ರ ಒಂದು ಪೈಸೆ ಆಗಲಿ ಅಥವಾ ಅಷ್ಟು ಬೆಲೆ ಬಾಳೋ ಸೊತ್ತುಗಳಾಗಲಿ ಇಲ್ಲ, ಯಾರೂ ಸಾಲ ಕೊಡೋಲ್ಲ, ಉದ್ಯೋಗ ಇಲ್ಲ, ಅಂದಮೇಲೆ ಉಣ್ಣದೆ ಸಂಕಟ ಪಡೋದಕ್ಕಿಂತ ಈ ಬದುಕನ್ನೇ ಕೊನೆಗಾಣಿಸ್ಕೊಳ್ಳೋದು ಮೇಲಲ್ವಾ ಅಂಥೇಳಿ ಕೇಳ್ತಾನೆ. ವ್ಯಾಪಾರಿ ತುಂಬ ವ್ಯಥೆಯಿಂದ, ಇಷ್ಟು ನಿರಾಶನಾಗೋದು ಬೇಡ, ನೋಡು, ಹಣ ಗಳಿಸೋದಕ್ಕೆ ನನಗೆ ಸುಲಭವಾದ ದಾರಿ ನಾನು ತೋರಿಸ್ಕೊಡ್ತೀನಿ ನಿನಗೆ. ವಿಶಾಲವಾದ ಪ್ರಪಂಚದಲ್ಲಿ ನಿನಗೊಬ್ಬನಿಗೆ ಮಾತ್ರ ಬದುಕೋದಕ್ಕೆ ದಾರಿ ಇಲ್ವಾ? ಹೋಗು, ನಾನು ನಿನಗೆ ಹೇಳ್ಕೊಡ್ತೀನಿ. ನೋಡು, ನಾನೊಬ್ಬ ಮಾನವರ ಅಂಗಾಂಗಗಳನ್ನು ವ್ಯಾಪಾರ ಮಾಡ್ತಕ್ಕಂಥನೋ, ಅದು ನೋಡು, ಒಂಟೆ ಮೇಲೆ ಹೇರಿದಿನಲ್ಲ ಆ ಸರಕು ಸಾಮಾನುಗಳು, ಅದನ್ನು ನೋಡು, ಅಲ್ಲಿ ಕಣ್ಣುಗಳೇ ತುಂಬಿಕೊಂಡಿದ್ದಾವೆ, ಕಣ್ಣುಗಳ ಚೀಲನೇ ಇದ್ದಾವೆ, ಇನ್ನೊಂದರಲ್ಲಿ ಕೈಕಾಲುಗಳಿದ್ದಾವೆ, ನೋಡಿದ್ಯಾ, ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾನೆ. ಯಾರು ಯಾವ ಅಂಗಾಂಗಗಳನ್ನು ಮಾರುವುದಿದ್ರೂ ಯೋಗ್ಯ ಬೆಲೆಗೆ ಅದನ್ನು ಖರೀದಿಸ್ತೀನಿ, ಯಾರು ಯಾವ ಅಂಗಾಂಗಗಳನ್ನು ಕೊಟ್ಟರು ನಾನು ತಗೋತೀನಿ ಅಂಥೇಳಿ ಅವನು ಹೇಳ್ತಾನೆ. ಅಂದರೆ ನನ್ನನ್ನು ಇದೇ ವ್ಯಾಪಾರ ಮಾಡು ಅಂತೀರಾ ನೀವು ಅಂತ ಗುಣಪಾಲ ಕೇಳ್ತಾನೆ. ಹಾಗಲ್ಲಪ್ಪ, ಇದಕ್ಕೆ ತುಂಬ ಬಂಡವಾಳ ಬೇಕು, ನಿನ್ನಿಂದ ಇದೆಲ್ಲ ಆಗಲ್ಲ. ಒಂದು ಕೆಲಸ ಮಾಡು, ನಿನ್ನ 2 ಕಣ್ಣುಗಳನ್ನು ನನಗೆ ಮಾರಾಟ ಮಾಡಿಬಿಡು, ಒಂದೊಂದಕ್ಕೂ ತಲಾ 1,00,000 ವರಹಗಳನ್ನು ಮೊದಲು ನಿನಗೆ ಕೊಟ್ಟುಬಿಡ್ತೀನಿ, ಆ ನಂತರ ಹರಿತ ಅಲುಗಿನಿಂದ ನಿನ್ನ ಕಣ್ಣುಗಳನ್ನು ಕಿತ್ಕೋತೀನಿ ಅಂತ ಹೇಳ್ತಾನೆ. ಇದನ್ನು ಬೇರೆಯವರಿಗೆ ನಾನು ಮಾರಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾನೆ. ಗುಣಪಾಲ ಇದನ್ನು ಕೇಳಿಸ್ಕೊಂಡು ಸಣ್ಣಗೆ ನಡುಗಿದ. ಏನು ಕಣ್ಣುಗಳನ್ನು ಮಾರೋದಾ? ನೀವು ಎಷ್ಟು ಲಕ್ಷ ಕೊಟ್ರೇನೋ ಅದನ್ನು ಮುಂದೆ ನೋಡೋದಕ್ಕೆ ನನಗೆ ಕಣ್ಣುಗಳೇ ಬೇಕಾಗಿರೋದು, ಇದು ಸಾಧ್ಯ ಇಲ್ಲ ಅಂತಾನೆ. ಈ ಜಗತ್ತಿನ ಸೌಂದರ್ಯವನ್ನು ನೋಡಿ ಸಂತೋಷಿಸಬಲ್ಲ ಈ ಕಣ್ಣುಗಳನ್ನು ಒಂದನ್ನಾದರೂ ಮಾರೋದಕ್ಕೆ ನನಗೆ ಮನಸ್ಸಿಲ್ಲ, ದಯವಿಟ್ಟು ಇದನ್ನು ಕೇಳಬೇಡಿ ಅಂತ ಹೇಳ್ತಾನೆ. ಅಂದರೆ ವ್ಯಾಪಾರಿ ನಿರಾಶನಾಗದೆ ಮತ್ತೆ ಮುಂದೆ ಹೇಳ್ತಾನೆ, ಬೇಡ, ಬೇಡ, ನಿನ್ನ ಕೈಕಾಲುಗಳನ್ನು ಮಾರ್ಬೋದಲ್ಲ, ತಲಾ 2,00,000 ಇವರು ನಿನಗೆ ಕೊಡ್ತೀನಿ ವರಹಗಳನ್ನು, ಒಳ್ಳೆ ಗಿರಾಕಿ ನನಗೆ ಸಿಗುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಗುಣಪಾಲ ಇನ್ನಷ್ಟು ಬೇಜಾರಾಗ್ತಾನೆ, ಖಿನ್ನತೆಗೊಳಗಾಗ್ತಾನೆ. ಕೈಗಳಿಲ್ಲದ ಮೇಲೆ ನೀವು ಕೊಟ್ಟ ಹಣವನ್ನು ಬಳಸೋದಾದರೂ ಹೇಗೆ? ನಾನು ಈ ಕೈಗಳೇ ಇಲ್ಲ ಅಂದರೆ ನಾನು ದುಡ್ಡು ತೊಗೊಂಡು ಏನು ಮಾಡಲಿ? ಏನನ್ನು ಮುಟ್ಟೋಕ್ಕಾಗಲ್ಲ, ಬಳಸೋಕ್ಕಾಗಲ್ಲ, ಇದಕ್ಕೆಲ್ಲ ನನಗೆ ನೆರವಾಗೋ ಕೈಗಳು 10,00,000 ಕೊಡ್ತೀನಿ ಅಂದರೂ ನಾನು ಇದನ್ನು ಮಾರಲ್ಲ ಅಂತ ಹೇಳ್ತಾನೆ. ಹೀಗೆ ವ್ಯಾಪಾರಿ ಹಿಡಿದ ಪಟ್ಟು ಬಿಡಲಿಲ್ಲ. ಅವನು, ಆಗಲಿ ಹೋಗಲಿ ಬಿಡು, ನೀನು ಮಾರೋದಿಲ್ಲ ಅಂದರೆ ಏನಾಯಿತು, ಒತ್ತಾಯ ಮಾಡಲ್ಲ, ತಲಾ 5 ಲಕ್ಷಗಳನ್ನು ಕೊಡ್ತೀನಿ, ನಿನ್ನ 2 ಕಾಲುಗಳನ್ನು ನನಗೆ ಮಾರಾಟ ಮಾಡಿಬಿಡು, ಏನೂ ತೊಂದರೆ ಇಲ್ಲ ಅಂತಾನೆ. ಆ ಕಾಲುಗಳನ್ನು ಮಾರಬೇಕಾ? ಗುಣಪಾಲ ಸ್ವಲ್ಪ ಕೋಪದಿಂದ ಹೇಳ್ತಾನೆ, ಸ್ವತಂತ್ರವಾಗಿ ಮನಸ್ಸು ಬಂದ ಕಡೆ ನನ್ನನ್ನು ಕರ್ಕೊಂಡು ಹೋಗೋದೇ ಈ ಕರ್ಕೊಂಡು ಹೋಗೋಕ್ಕಿರೋ ಆಧಾರ
ಆಧಾರ ಸ್ತಂಭಗಳನ್ನು ಕಳ್ಕೊಂಡ್ರೆ ನಿಮ್ಮ ಹಣದಿಂದ ಏನು ಸುಖ ಸಿಗುತ್ತೆ ನನಗೆ, ನಾನು ಇದಕ್ಕೆ ಒಪ್ಪಲ್ಲಪ್ಪ, ನಾನು ಇದಕ್ಕೆ ಸಿದ್ಧನಿಲ್ಲ ಅಂತಾನೆ. ಹೋಗಲಿ, ಇಡೀ ಶರೀರವನ್ನೇ ಮಾರೋದಾದರೆ ಮಾರ್ಬಿಡು, 1,000,000 ವರಹಗಳನ್ನು ನಿನಗೆ ಕೊಡ್ತೀನಿ, ಅದರಲ್ಲಿರೋ ಮೆದುಳು, ಮೂತ್ರಪಿಂಡ ಇದನ್ನೆಲ್ಲ ಬೇರ್ಪಡಿಸಿ ಮಾರೋದಕ್ಕೆ ಸಾಧ್ಯ ಆಗುತ್ತೆ, ವ್ಯಾಪಾರ ಒಳ್ಳೆ ವ್ಯಾಪಾರ ಆಗುತ್ತೆ ನನಗೆ ಅಂತ ಹೇಳ್ತಾನೆ. ಗುಣಪಾಲನಿಗೆ ಕೋಪ ಬಂತು. ವ್ಯಾಪಾರಿ, ನೀನೊಬ್ಬ ಪಿಶಾಚಿ, 10 ಕೋಟಿ ಕೊಟ್ಟರು ನನ್ನ ದೇಹನ ಕೊಡಲ್ಲ, ನನಗಿದು ಬೇಕು, ನನ್ನ ಯಾವ ಅಂಗಾಂಗನೂ ನಿನಗೆ ಕೊಡಲ್ಲ, ನಾನು ಹೋಗು ಮುಂದೆ ಅಂಥೇಳಿ ಕಠೋರವಾಗಿ ಹೇಳ್ತಾನೆ. ವ್ಯಾಪಾರಿ ಅದಕ್ಕೆ ಮುಗುಳ್ನಕ್ಕು ಹೇಳ್ತಾನೆ, ಅಯ್ಯ ನಿನ್ನಲ್ಲಿ 1 ಪೈಸೆ ಇಲ್ಲ ಅಂತ ಹೇಳಿ ಆ ಒಂದು ಅರೆ ಕ್ಷಣದಲ್ಲಿ ಈ ಹಿಂದೆ ನೀನು ದೇಹವನ್ನು ವ್ಯರ್ಥ ಮಾಡೋಕ್ಕೆ ಹೊರಟಿದ್ದೆ, ಕಳೆದುಕೊಳ್ಳೋದಕ್ಕೆ ಸಿದ್ಧನಾಗಿದ್ದೆ. 10 ಕೋಟಿಗಿಂತ ಅಮೂಲ್ಯವಾದ ಶರೀರವನ್ನು ನಿನ್ನದು ಅಂಥೇಳಿ ನೀನು ತಿಳ್ಕೊಂಡಿದ್ಯಾ. ಇವಾಗ ಕಣ್ಣು, ಕೈ, ಕಾಲು ಎಲ್ಲವೂ ಬೆಲೆ ಬಾಳುತ್ತೆ ಅಂತ ಗೊತ್ತು ನಿನಗೆ. ಇದನ್ನೆಲ್ಲ ಉಪಯೋಗವನ್ನು ಮಾಡಿಕೊಂಡು ಬದುಕೋದಕ್ಕೆ ದಾರಿಯನ್ನು ಹುಡುಕೋ ಅಂಥೇಳಿ ಗುಣಪಾಲನಿಗೆ ಹೇಳ್ತಾನೆ. ಗುಣಪಾಲ ಆ ಮಾತುಗಳನ್ನು ಕೇಳಿಸ್ಕೊಂಡು ನಾಚಿಕೆಯಿಂದ ದುಡಿದು ಬದುಕೋ ದಾರಿಯನ್ನು ನೋಡ್ತಾನೆ ಅಲ್ವಾ ಫ್ರೆಂಡ್ಸ್. ದೇವರು ಭಗವಂತ ಕೈ, ಕಾಲು ಎಲ್ಲವನ್ನ ಕೊಟ್ಟಿರ್ತಾನೆ ನಮಗೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿರಲ್ಲ. ಅಂದರೆ ಕೆಲಸ ಇದ್ದವನಿಗೆ ಒಂದೇ ಕೆಲಸ ಇಲ್ಲದೆ ಇರೋನಿಗೆ ಮಾಡಿದ್ದೆಲ್ಲ ಕೆಲಸ. ಹುಡುಕೊಂಡ್ರೆ 100 ಕೆಲಸಗಳು ನಮಗೆ ಸಿಗ್ತವೆ, ಹುಡುಕಬೇಕಷ್ಟೇ, ಪ್ರಯತ್ನವನ್ನು ನಾವು ಪಡಬೇಕಾಗತ್ತೆ. ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಒಳ್ಳೆ ಕಥೆಗಳನ್ನು ಶೇರ್ ಮಾಡಿ.